ಯಮುನಾ ಘಾಟ್ ನೋಡಾಕಂತ ಬಂದಿದ್ದು. ಅವ ಆಟೋದವ ಏನಂದ ನಿಮಗೆ ಬಿಡ್ತೀನಿ ಬರ್ರಿ ಅಂತಂದ. ನಾವು ಆಯ್ತು ತಗೋಪ್ಪ ಆಟೋದವ್ರು ಹೇಳ್ಯಾರ ಅಂಥೇಳಿ ಹತ್ತು ಕುಂತೇವಿ. ಅವ ನೋಡಿದ್ರೆ ನಮ್ಗೆ ಅದು ಏನು ಯಮುನಾ ಘಾಟ್ ಐತ್ಲ ಅದಕ್ಕಿಂತ 2 ಕಿಲೋಮೀಟ್ರ್ ಹಿಂದೆ ಬಿಟ್ಬಿಟ್ಟಾನ. ನಾವು ಅವನಿಗೆ ಕೇಳಿದ್ದು ಅಣ್ಣ ಇಲ್ಲಿಂದ ನಾನು ಹೋಗೋದು. ಫಸ್ಟ್ ಅವ ಹ್ಞೂ ಅಂದಾನ. ಈಗ ನನ್ನ ಫ್ರೆಂಡ್ ಹೇಳಾಕತ್ತಿದ್ಲಿ ಇಲ್ಲ ಯಾಕೋ ಬ್ಯಾರೆ ಅನ್ಸತ್ತೈತಿ ದಾರಿ ಕೇಳುನ್ ಯಾರಿಗಾರ ಅಂಥೇಳಿ. ಅಲ್ಲಿ ಒಳಗೆ ಹೋಗಿ ಕೇಳಿದ್ದು ಅವ್ರು ನೋಡಿದ್ರೆ ಅಪ್ಪಿ ಇಲ್ಲಾಕೆ ಬಂದು ಇಲ್ಲಿಲ್ಲ ಬೇರೆ ಕಡೆ ಎದ್ದು ಹೋಗ್ರಿ ಅಂಥೇಳಿ ಕಳಿಸ್ಬಿಟ್ರು. ಸೊ ಅವ ನಮಗೆ ಬಿಟ್ಟಾನ ಆ ರೋಡ್ ಅಲ್ಲಿ ಲಾಸ್ಟ್ ಇತ್ತು ಅಲ್ಲಿ ಬಿಟ್ಟಾನ. ಇದು ಬೋಟಿಂಗ್ ನೋಡಿದ್ರೆ ಇಲ್ಲಿಂದ ಚಾಲು ಅಂತ ಹೊಂಟೇವಿ ಈಗ ನಡ್ಕೋತ. ಗೈಸ್ ನಾವು ಇಷ್ಟು ಕೆಟ್ಟ ಕಳ್ಕೊಂಡೇವಂದ್ರೆ ಅವಾಗಿಂದ ಆಟೋನಾಗ ಅಡ್ಡಾಡತ್ತೇವಿ. ನೋಡೋಣ ಯಾವಾಗ ಮುಟ್ತೇವೆ. ಭಾಳ ಸ್ಟ್ರಗಲ್ ಆದ್ಮೇಲೆ ಕಡಿಗೂ ಬಂದೇವಿ ಇಲ್ಲಿ. ನಾ ಮುಂದಿನ ಕತೆ ಆಮೇಲೆ ಹೇಳ್ತೇನೆ. ಇವ್ರನ್ನ ನಮ್ಗೆ ಕರ್ಕೊಂಬಂದಾರ. ಸ್ವಲ್ಪ ಬಾರ್ಗೇನ್ ಮಾಡೇವ್ ರೊಕ್ಕ. बुलाओ भैया। ಎಲ್ಲರೂ ಸೀಗಲ್ಸಿಗೆ ಬಾಯ್ ಹೇಳ್ಬಿಡ್ರಿ. ನವೆಂಬರಿಂದ ಮಾರ್ಚ್ ಮಟ್ಟ ಅಷ್ಟೇ ಇರ್ತಾವಂತ. ಮತ್ತು ಆಮೇಲೆ ನೋಡು ನಾವು ಹಿಂಗೆ ತೆಗ್ಗಾದಿನಿ ಒಳಗೆ ನಡ್ಕೊಂಬಂದೇವಿ. ಹಿಂಗೆ ಗಲಿಗೊಳಗೆ ನೋಡ್ರಿ ಇಲ್ಲಿ ಹಿಂಗೆ ಹಿಡ್ಕೊಂಬಂದಿದ್ದು. ಇಲ್ಲಿ ಒಳಗೆ ಗಲಿ ಐತಿ, ಒಳಗಿಂತ ಅಲ್ಲಿ ಹೋಗ್ಬೇಕು. ನೀವು ಡೆಲ್ಲಿಗೆ ಬಂದು ಯಾರೇ ಯಮುನಾ ಘಾಟಿಗೆ ಹೋಗ್ಬೇಕಂದ್ರೆ ನೀವು ಆಟೋದವ್ರು ಭಾಳ ಕನ್ಫ್ಯೂಸ್ ಮಾಡ್ತಾರೆ ನಿಮ್ಗೆ. ಅದಕ್ಕೆ ನೀವೇನು ಅನ್ಬೇಕು, ಪಿಲ್ಲರ್ಸ್ ಅದಾವಿಲ್ಲ ತೋರಿಸ್ತೀನಿ ನಿಮ್ಗೆ. ಆ ಪಿಲ್ಲರ್ನಾಗ ಆ ಕಡೆ ಸೈಡ್ ಹೋದ್ರೆ ಸ್ಟೆಪ್ಸ್ ಅದಾವ, ಅಲ್ಲಿ ಹೋದ್ರೆ ಬೋಟಿಂಗ್ ಐತಿ. ಸೊ ನಮ್ಗೆ ಗುಂಪನಾಗ ಕರ್ಕೊಂಡು ಹೋದ್ರೆ ಒಬ್ರಿಗೆ 100 ರೂಪಾಯಿ ಅಂದಿದ್ರೆ, ಆಮೇಲೆ ಬರೀ ಒಂದು ಬೋಟ್ ಒಬ್ರಿಗೆ ಬೇಕಂದ್ರೆ 500 ರೂಪಾಯಿ ಅಂದಿದ್ರು. ನಾವು ಒಂದು ಸ್ವಲ್ಪ ಬಾರ್ಗೇನ್ ಮಾಡಿ 350 ಮಾಡಿದ್ದು. ನೀವು ಹೊಸಬ್ರಿದ್ರೆ ನೀವು ಬಾರ್ಗೇನ್ ಮಾಡೋದು ಕಲಿಬೇಕು ಒಂದು ಸ್ವಲ್ಪ. ಹಾಂ ನಾ ಇದ ಪಿಲ್ಲರ್ ಬಗ್ಗೆ ಹೇಳ್ತಿದ್ನಿ. ಹಿಂಗೆ ಇಲ್ಲಿ ಬರ್ತೈತೆ ನೋಡ್ರಿ. ಸೊ ಈ ಥರ ಪಿಲ್ಲರ್ ಹಿಂಗೆ ಹೋಗಿ ಹಿಂಗೆ ಭಾಳಷ್ಟು ಅದಾವ. ಸೊ ಯು ಹ್ಯಾವ್ ಟು ರೆಫರ್ ಇಟ್. ये तो बैठ ही गया, हम क्या इसको घर लेके जा रहे हैं? नो बेटा बैठ ही गया भाई बेचारा. सबसे पसंद आ गए हैं. ಸೊ ಗೈಸ್ ನಾವು ಬಂದೇವಿ ಶಾಂತಿ ಸ್ತೂಪ, ವಿಶ್ವ ಶಾಂತಿ ಸ್ತೂಪ ಅಂತಾರೆ ಇದಕ್ಕೆ. ಬುದ್ಧನ ಸ್ಟ್ಯಾಚು ಐತೆ ಒಳಗೆ, ಬರೋಗನ್ ಎಷ್ಟು ಚಂದ ಕಾಣೋದು. ಇಲ್ಲಿ ಶೂಗಳದ ಮ್ಯಾಗ ಹೊಂಟೇವಿ. ಜಲ್ದಿ ಹೋಗೋಣ. ಬ್ಯಾಗ್ ಬಿತ್ತು ನಾ ಭಾಗಿ ಮಿಲಾತು. ಅದು ಬುದ್ಧನ ಸ್ಟ್ಯಾಚು ಕಾಣತ್ತಿತ್ತಲ್ಲ ತಳಗ, ಅದಾಯ್ತು. इन्ना ಮ್ಯಾಗ ಹೋಗ್ಬೋದು भाई, हम तो और जा सकते हैं ऊपर. ಇನ್ನ ಮ್ಯಾಗ ಹೋಗ್ಬೋದು ತಡ್ರಿ. ಹೋಗಿ ಇಲ್ಲಿ ಸುತ್ತುದೈತಿ. ಇಲ್ಲಿ ಸುತ್ತುದೈತಿ. ಇಲ್ಲಿ 4 ದಿಕ್ನಾಗ 4 ಬುದ್ಧನ ಪೋಸಸ್ ಅದಾವ. ಇದು ಒಂದೇದ, ಆಮೇಲೆ ಮುಂದೆ ತೋರಿಸ್ತೇನೆ. ಇದು 2ನೇದು ಕುಂತಾರ ಬುದ್ಧ. ಇದು 3ನೇದು, 4ನೇದು ಮತ್ತೆ ಅಲ್ಲೈತಿ, ಹೋಗಂಗಿಲ್ಲ. ಈಗ ರೆಸ್ಟೋರೆಂಟಿಗೆ ಬಂದೇವಿ. ಇಲ್ಲಿ ನಾವೇನು ಆರ್ಡ್ರ್ ಮಾಡೇವಂದ್ರೆ ಒಂದು ಆಲೂ ಕುಲ್ಚಾ 150 ರೂಪೀಸ್, ಮತ್ತು ಗೋಬಿ ಕುಲ್ಚಾ ಅದು ಅಷ್ಟೇ, ಮತ್ತು ಒಂದು ಚೀಸ್ ಶಾರ್ಟ್ಸ್ 180 ರೂಪೀಸ್. ಅದು ನಡೀತೈತಿ, ಪ್ರೈಸಿಂಗ್ ಎಲ್ಲ ಚಲೋ ಐತಿ. ಆದರೆ ಇದ್ರ ಹೆಸರು ಕುಲ್ಚಾ ಕಲ್ಚರ್ ಅಂತ ಹೇಳಿ. ಬರೀ ಎಲ್ಲ ಟೈಪ್ ಕುಲ್ಚಾಗಳು ಸಿಗ್ತಾವೆ ಇಲ್ಲಿ. ಆಲೂ, ಗೋಬಿ, ಪರಾಟ್, ಎಲ್ಲ ಸಿಗ್ತಾವೆ. ಫಸ್ಟ್ ಟೈಮ್ ಇಂಥ ಮೆನ್ಯೂ ನೋಡೀನಿ. ಅಂದ್ರೆ ಅವ್ರ ಹಿಸ್ಟ್ರಿನೂ ಬರ್ದಾರ, ಅವ್ರು ಹೆಂಗೆ ಮಾಡ್ಯಾರ ಅಂಥೇಳಿ. ಭಾಳ ಚಲೋ ಐತಿ. ಇದು ನಾ ಆಲೂ ಪರೋಟ ಟೇಸ್ಟ್ ಮಾಡತ್ತೇನೆ. ಆಲೂ ಕುಲ್ಚಾ
ಈಗ ನಾವು ಟಿಕೆಟ್ ತೊಗೊಂಡೇವಿ, ಬರೀ ಟೋಮ್ದಷ್ಟ ತೊಗೊಂಡೇವಿ, 50 ರೂಪಾಯಿ ಒಬ್ರಿಗೆ. ಯಾಕಂದ್ರೆ ನಾವು ಅನ್ಕೊಳತ್ತಿದ್ದು ಮತ್ತು ನೆಕ್ಸ್ಟ್ ಟೈಮ್ ಬಂದಾಗ ಮ್ಯೂಸಿಯಮ್ಗೆ ಹೋಗೋಣ ಅಂಥೇಳಿ. ಇವೆಲ್ಲ ಎಷ್ಟು ಚಂದ ಐತೆ, ಇಲ್ಲಿ ರೆಸ್ಟೋರೆಂಟ್ಸ್ ಅದಾವ, ಎಲ್ಲ ಅದಾವ, ನೋಡೋಣ ಸರಿ. ಏನೇನು भाई चोच तो नहीं मारेंगे हमें? एक पैर पे खड़ा है ये. भाई मेरे फोन पे लेना, तेरे पास बैटरी नहीं है. ನಮಗೆ ಬಾದಾಮ್ ಗಿಡ ಸಿಕ್ಕೈತೆ ನೋಡ್ರಿ ಎಲ್ಲಾರು. ಆದ್ರೆ ಒಂದು ಬಾದಾಮೇ ಇಲ್ಲ. ಒಳಗೆ ಪಾರ್ಕ್ನಾಗ ಹಂಗೆ ನಡೆಯಾಕತ್ತೇವೆ.